ಇನ್ನು ಪಕ್ಕದ ಜಿಲ್ಲೆ ಉಡುಪಿ ಕಡೆ ಗಮನ ಕೊಟ್ಟರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೆಲ ಷರತ್ತುಗಳನ್ನು ಹಾಕಲಾಗಿದೆ. ರಾತ್ರಿ 12:30ರವರೆಗೂ ಹೊಸ ವರ್ಷಾಚರಣೆಗೆ ಅವಕಾಶ ಇದೆ. ರಾತ್ರಿ 10 ಗಂಟೆವರೆಗೂ ಮಾತ್ರ ಡಿಜೆ ಸೌಂಡ್ಗೆಲ್ಲ ಅವಕಾಶ ಅಂತೆ. ಸುಪ್ರೀಂ ಕೋರ್ಟ್ ಆದೇಶನೂ ಇದೆ. ಸೊ 10 ಗಂಟೆ ಬಳಿಕ ಡಿಜೆ ಬಳಸುವಂತಿಲ್ಲ ಅಂತ ಈಗ ಜಿಲ್ಲಾಡಳಿತ ಎಲ್ಲ ಸೂಚನೆಯನ್ನು ಕೊಟ್ಟಿದೆಯಂತೆ. ಹೋಮ್ ಸ್ಟೇಗಳಲ್ಲಿ ಏನಾದರೂ ಅನೈತಿಕ ಚಟುವಟಿಕೆಗಳು ನಡೆದ್ರೆ ಅಂಥದಕ್ಕೆಲ್ಲ ಕಣ್ಣಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ರೇವ್ ಪಾರ್ಟಿಗಳಿಗೆ ಅನುಮತಿ ಇಲ್ಲವೇ ಇಲ್ಲ. ಉಡುಪಿಯಲ್ಲಿ SP ಡಾಕ್ಟರ್ ಅರುಣ್ ಕುಮಾರ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆಮೇಲೆ ಉಡುಪಿ ಭಾಗದಲ್ಲೆಲ್ಲ ನಿನ್ನೆ ಭಾಳ ಡ್ರಗ್ ಎಲ್ಲ ಸೀಸ್ ಆಗಿತ್ತು. ಹಾಗಾಗಿ ಆ ಕಡೆಗೆ ಪಾರ್ಟಿ ಇನ್ಯಾವ ರೀತಿಯಾಗಿ ಆಗುತ್ತಪ್ಪ ಅನ್ನುವಂಥ ಪ್ರಶ್ನೆ ಸಹಜವಾಗಿ ವ್ಯಕ್ತ ಆಗುತ್ತೆ. ಬಟ್ ಅದ್ರ ಮೇಲೆಲ್ಲ ನಾವು ಕಣ್ಣಿಟ್ಟಿದ್ದೀವಿ ಅಂತ ಪೊಲೀಸರು ಹೇಳ್ತಿದ್ದಾರೆ. ಹೊಸ ವರ್ಷದ್ದು ಸೆಲೆಬ್ರೇಷನ್ಸ್ನಲ್ಲಿ ಕೆಲವೊಂದು ನಿಯತ್ತುಗಳನ್ನು ಪಾಲನೆ ಮಾಡಿ ಅಪರಾಧವನ್ನು ತಡೆಗಟ್ಟಲಿಕ್ಕೆ ಸಾರ್ವಜನಿಕರಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ವತಿಯಿಂದ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಕೆಲವು ನಿಯಮಗಳಲ್ಲಿ ಈಗ ನಾವು ಹೊಸ ವರ್ಷವನ್ನು ಆಚರಣೆ ಮಾಡಲಿಕ್ಕೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಮಧ್ಯರಾತ್ರಿ 12:30 ತನಕ ಎಲ್ಲ ಕಡೆಯೂ ಅವಕಾಶ ಕೊಡಲಾಗಿದೆ. ಆದರೆ ಇದು ಲೌಡ್ ಸ್ಪೀಕರ್ ಅಥವಾ ಸೌಂಡ್ ಸಿಸ್ಟಮ್ಸನ್ನು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದನ್ವಯ 10 ಗಂಟೆಗೆ ಅದನ್ನು ಬಂದ್ ಮಾಡಿಸಿ ಯಾರು ಪಾರ್ಟಿ ಆರ್ಗನೈಸರ್ಸ್ ಇದ್ದಾರೆ ಅವರಿಗೆ ನಿರ್ದೇಶನ ನೀಡಲಾಗಿದೆ. ಸೊ ಸಾರ್ವಜನಿಕರಿಗೂ ಅದು ಗಮನದಲ್ಲಿ ಇರಲೇಬೇಕಾಗುತ್ತೆ. ಅವತ್ತಿನ ದಿವಸ ಹೊಸ ವರ್ಷ ಸಂದರ್ಭದಲ್ಲಿ ಹಿಂದಿನ ವರ್ಷಗಳನ್ನೆಲ್ಲ ಅನಲೈಸ್ ಮಾಡಿದಾಗ ಅವತ್ತಿನ ದಿವಸ ಆಕ್ಸಿಡೆಂಟ್ಸ್ ಭಾಳ ಕಡೆ ಆಗೋದು ಕಂಡು ಬಂದಿದೆ. ಆದರೆ ಇದು ಸಾರ್ವಜನಿಕರು 2 ವೀಲರ್ನಲ್ಲಿ ಟ್ರಾವೆಲ್ ಮಾಡುವವರು ದಯವಿಟ್ಟು ಹೆಲ್ಮೆಟನ್ನು ಯೂಸ್ ಮಾಡಬೇಕು. ಅದೇ ರೀತಿ 4 ವೀಲರ್ನಲ್ಲಿ ಟ್ರಾವೆಲ್ ಮಾಡುವವರು ಸೀಟ್ ಬೆಲ್ಟನ್ನು ಉಪಯೋಗಿಸಬೇಕು. ಅವತ್ತಿನ ದಿವಸ ಯಾರು ಟ್ರಾವೆಲ್ ಮಾಡ್ತಾ ಇದ್ದಾರೋ ಸ್ವಲ್ಪ ಎಚ್ಚರದಿಂದ ಟ್ರಾವೆಲ್ ಮಾಡಬೇಕಾಗಿ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈ ಹೊಸ ವರ್ಷದ ಸಂದರ್ಭದಲ್ಲಿ ಹ್ಯಾಪಿ ನ್ಯೂ ಇಯರ್ ಎಂದು APK ಫೈಲ್ನಲ್ಲಿ ಒಂದು ವಾಟ್ಸಪ್ನಲ್ಲಿ 11 ನಂಬರಿಂದ ಮೆಸೇಜ್ ಬರುತ್ತೆ. ಬಂದ ಮೇಲೆ ಅದನ್ನು ಕ್ಲಿಕ್ ಮಾಡಿದರೆ ಅದರಿಂದ ಹಣ ಹೋಗುವ ಸಾಧ್ಯತೆ